ಗರ್ಲ್, ಶೀ ಈಸ್ ಅನ್ NRI ಗರ್ಲ್. ಅವರು ಒಂದು ಸ್ವಲ್ಪ ದಿನ ಸ್ಪೆಂಡ್ ಮಾಡಬೇಕು ಅಂತ ಊರಲ್ಲಿ ಬರ್ತಾರೆ. ಆ್ಯಂಡ್ ಅವಾಗ ಏನಾಗುತ್ತೋ ಅವ್ರ ಲೈಫಲ್ಲಿ, ವಾಟ್ ಈಸ್ ದ ಚಾಲೆಂಜ್ ದ್ಯಾಟ್ ಶಿ ಫೇಸಸ್ ಅಂತ ತೋರಿಸಿದ್ದಾರೆ. ಆ್ಯಂಡ್ ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ಸರ್ ಮತ್ತು ಕಾಂತ ಕನ್ನಲಿ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಆಫ್ಕೋರ್ಸ್ ಹಾಡು ನೋಡಿದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಲೇಖ ಆಲ್ವೇಸ್ ಟೋಲ್ಡ್ ಯು ಲುಕ್ ದ ಪ್ರಿಟಿಯೆಸ್ಟ್, ಆ್ಯಂಡ್ ಕಿರಣ್ ಯು ಲುಕ್ ರಿಯಲಿ ಗುಡ್ ಇನ್ ದಿಸ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಇದಕ್ಕೆ ಮುಂಚೆ ಹೇಗೆ ನೀವು ಪ್ರೋತ್ಸಾಹಿಸಿದ್ದೀರಾ ಅದೇ ಥರ ಪ್ರೋತ್ಸಾಹಿಸಿ, ಹರಿಸಿ ಆ್ಯಂಡ್ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬಂದು ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ. ಈ ಸಾಂಗ್ ಇವತ್ತು ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ಗೆ ಮೇಯ್ನ್ ಹೀರೋ ಬಂದು ನಮ್ಮ ಶ್ರೀಧರ್ ಸರ್. ಆ್ಯಕ್ಚುಲಿ ಸೊ ಅವ್ರಿಗೆ ಸಾಕಷ್ಟು ತಲೆ ತಿಂದಿದ್ದೀನಿ ಸರ್. ನಾವು ಒಬ್ಬ ಹೊಸಬ ಸಿನಿಮಾ ತೆಲುಗು ರೇಂಜ್, ತಮಿಳ್ ರೇಂಜಿಗೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಹಿಂದೆ ಬಿದ್ದು ಹಿಂಗೆ ಮಾಡಬೇಕು ಅಂತ ಮಾಡಿಸ್ಕೊಂಡಿರೋ ಸಾಂಗ್ ಇದು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಕಮ್ಮಿಂಗ್ ಡೇಸಲ್ಲಿ ಈ ಸಾಂಗ್ ದೊಡ್ಡ ಹಿಟ್ ಆಗೋದ್ರಲ್ಲಿ ನೋ ಡೌಟ್. ಅದನ್ನ ಆ ಸಾಂಗ್ನ ಪರ್ಫಾರ್ಮ್ ಮಾಡಿದ್ದು ನಮ್ಮ ಲೇಖಾ ಮೇಡಮ್ ಅವರು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಎಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತೀನಿ. ಅಲ್ಲಿ ಕೀರ್ತಿ ಸುರೇಶ್, ಸಮಂತ್ ಅವರೆಲ್ಲ ತುಂಬ ಸೆಟಲ್ಡಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಸಿನಿಮಾ ಫೈನಲ್ ನೋಡಿದಾಗ ಆ ರೇಂಜಲ್ಲಿ ಆ್ಯಕ್ಟ್ ಮಾಡಿರೋಂಥ ಆ್ಯಕ್ಟ್ರೆಸ್ಸು ನಮ್ಮ ಕನ್ನಡದಲ್ಲಿ ಲೇಖಾ ಚಂದ್ರ ಅವರೇ ಇದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತಿನ ಜನ್ರೇಷನ್ಗೆ ಎಲ್ಲ ಹೆಣ್ಮಕ್ಳಿಗೂ ಒಂದು ರೆಪ್ಲಿಕಾ ಆಗಿ ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ನಮ್ಮ ಲೇಖ ಅವ್ರು ಮಾಡ್ತಾರೆ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾ. ನಾನು ಆಲ್ಮೋಸ್ಟ್ ಒಂದು 60 ಡೇಸ್ ಶೂಟ್ ಮಾಡಿದ್ದೀವಿ. 52 ಡೇಸ್ ಇವ್ರು ಇದ್ದಾರೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಎಂಟೈರ್ ಸಿನಿಮಾ ಇವ್ರು ಕ್ಯಾರಿ ಮಾಡಿದ್ದಾರೆ. ಸೊ ಜೊತೆಗೆ ನಾನು ಎಲ್ಲ ತುಂಬ ಕ್ಯಾರೆಕ್ಟರ್ಗಳು ಬಂದು ಈ ಸಿನಿಮಾ ಆಗಿದೆ. ಆ್ಯಂಡ್ ಮೇಯ್ನ್ಲಿ ಪ್ರೊಡ್ಯೂಸರ್ ಸರ್, ನಾನು ಇದರಲ್ಲೇ ಹೇಳಿದ್ದೆ, ನಾನು ಹೇಳಿದ್ದೊಂದು ಮಾಡಿದ್ದೊಂದು, ಈಗ ಮಾಡ್ತಾ ಇರೋದು ಇನ್ನೂ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನನ್ನ ನಂಬಿ ನೀನೇನಾದರೂ ಮಾಡೋ ಅಂದ್ಬಿಟ್ಟು ನನ್ನ ಮುಂದೆ ಬಿಡ್ತಾ ಇದ್ದಾರೆ. ನನ್ನ ಇಂಟೆನ್ಷನ್ ಇದ್ದು ಒಂದೇ, ಈಗ ತಮಿಳವರು, ಮಲಯಾಳಂ ಅವರೆಲ್ಲ ಬಂದ್ಬಿಟ್ಟು ನಮ್ಮಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವ್ಯಾಕೆ ಅಲ್ಲೋಗಿ ದುಡ್ಡು ಮಾಡಬಾರ್ದಲ್ವ? ನಮ್ಮಲ್ಲೂ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ನಾವು ಮಾಡಿದ್ದೀವಿ. ಸೊ ನಾವು ಹೋಗೋಣ. ಅವ್ರ ಸ್ಟೇಟಿಂದ ರೆವಿನ್ಯೂ ಒಬ್ಬ ಹೊಸಬನಾಗಿ ನಾನು ತೊಗೊಂಡು ಬಂದೇ ಬರ್ತೀನಿ. ಆ ಕಾನ್ಫಿಡೆಂಟಲ್ಲೇ ಹೋಗ್ತಾ ಇದ್ದೀನಿ. ಮೇಯ್ನ್ ಆಗಿ ನಮ್ಮ ಸುದೀಪ್ ಸರ್ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಅವರು. ಸೊ ನನಗೆ ಯಾವಾಗ ಕರೆದ್ರು, ಏನು ಕರೆದ್ರು, ಸರ್ ನಿಮಗೋಸ್ಕರ ನಾನು ಬರ್ತೀನಿ, ನಿಮಗೋಸ್ಕರ ನಾನು ನಿಂತ್ಕೋತೀನಿ, ಸರ್ ನಿಮ್ಮ ಟೈರ್ ಪಂಚ್ ಆದ್ರೂ ಕರೀರಿ ಸರ್, ನಾನು ಬರ್ತೀನಿ ಅಂತಾರೆ. ಆ ಥರ ಒಂದು ಫ್ರೆಂಡ್ಲಿ ನೇಚರ್ ಇರೋಂಥ ಪರ್ಸನ್ನು. ಸೊ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗ ಕರೆದ್ರು ಬರ್ತಾರೆ. ಮೋಸ್ಟ್ಲಿ ಅದು ಯಾವ 8 ಗಂಟೆ ಮೇಲೆ ಫೋನ್ ಮಾಡಿದ್ದೀರ ರಾತ್ರಿ ಹೇಳ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ನೀವು ಬರ್ತೀರಾ ನಂಗೆ ಗೊತ್ತು ಸರ್. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ನಮ್ಮ DOP ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ಪರ್ಸನ್ನು, ಒಳ್ಳೆ DOP, ಒಳ್ಳೆ ಕ್ವಾಲಿಟಿ ಮಾಡ್ತಾರೆ. ಅದೆಲ್ಲ ಎಲ್ರಿಗೂ ಗೊತ್ತು. ಮೋರ್ ದೆನ್ ಎನಿಥಿಂಗ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇದುವರೆಗೂ ನನಗೆ ಒಂದೇ ಒಂದು ಸೆಕೆಂಡು ನನಗೆ ಟ್ರಬಲ್ ಮಾಡಿಲ್ಲ. ನಾನು ಏನು ಕೊಟ್ಟರು ಅದರಲ್ಲೇ ಬೆಸ್ಟ್ ಕೊಡೋರು. ಯಾವತ್ತಿಗೂ ನನಗೆ ಟ್ರಬಲ್ ಮಾಡಿಲ್ಲ ಆ ಪರ್ಸನ್ ಅವರು. ಆಮೇಲೆ ಇದನ್ನ ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ತುಂಬ ಹಂಬಲ್ ವೇಲ್ ಕೇಳ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನು ಈ ಟೈಮಲ್ಲಿ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಕವಿರಾಜ್ ಸರ್, ಅವ್ರದ್ದು ಎಷ್ಟೋ ಸಾಂಗ್ಗಳನ್ನ ಕೇಳಿದ್ದೀವಿ. ಸೊ ನನ್ನ ಸಾಂಗು ಅವರು ಬರ್ದಿರೋದು ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ನಮ್ಮ ಡೈರೆಕ್ಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ನಿಂತಿರೋದಕ್ಕೆ. ಅಂತ ಎಲ್ಲರ ಬಗ್ಗೆ ಹೇಳಿದ್ದೀನಿ ಅನಿಸುತ್ತೆ. ನನ್ನ ಬಗ್ಗೆನಾ ಸರ್? ನಾನು ಒಂಥರ ಆಲ್ ಇನ್ ಒನ್ ಸರ್, A to Z ಎಲ್ಲ ಮಾಡ್ತಾ ಇರ್ತೀನಿ. ಸೊ ಸಿನಿಮಾ ಅಂದರೆ ನಂಗೆ ಸಖತ್ ಇಷ್ಟ. ಸೊ ಏನು ಕೆಲಸ ಕೊಟ್ಟರು ಮಾಡ್ತೀನಿ. ಸಿನಿಮಾ ರಿಲೇಟೆಡ್ ನಾನು ಕಸ ಹೊಡೆಯೋದ್ರು ಹೊಡಿತೀನಿ, ಆ್ಯಕ್ಷನ್ ಕಟ್ ಹೇಳಿದ್ರು ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದ್ರು ಮಾಡ್ತೀನಿ. ಯಾಕಂದರೆ ಸಿನಿಮಾನ ಅಷ್ಟು ಲವ್ ಮಾಡ್ತೀನಿ. ಆ್ಯಂಡ್ ನಂದು ಇದು ಜಸ್ಟ್ ಬಿಗಿನಿಂಗ್. ನನ್ನ ವಿಷನ್ ಬೇರೆ ಇದೆ. ಸೊ ಇದು ನನ್ನ ಸ್ಟಾರ್ಟಿಂಗ್ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ನಾನು ಯಾವ ಥರ ಸಿನಿಮಾಗಳು ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ. ಸೊ ಅದಕ್ಕೂ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ವಿಷಯ ಮರ್ತೋದೆ. ನನ್ನ ಸಿನಿಮಾ ಆಡಿಯೋ ರೈಟ್ಸ್ ತೊಗೊಂಡಿದ್ದು ಲಹರಿ ಮ್ಯೂಸಿಕ್ಕು. ಆ್ಯಕ್ಚುಲಿ ನಮ್ಮ ಸಿನಿಮಾ ಮ್ಯೂಸಿಕ್ಗೆ ತುಂಬ ದೊಡ್ಡ ಬಜೆಟ್ ಆಗಿದೆ. ಟು ಬಿ ಫ್ರ್ಯಾಂಕ್, ಸೌತ್ ಇಂಡಿಯಾಲಿರೋ ದೊಡ್ಡ ಸಿಂಗರ್ಸ್ ಕೈಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಕೈಲೆಲ್ಲ ಆಡಿಸಿದ್ದೀವಿ. ಬಟ್ ನಾನು ಬಿಸ್ನೆಸ್ಗೆ ಅಂತ ಹೋದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ನನಗೆ ನಿಜವಾಗ್ಲೂ ತುಂಬ ಕಮ್ಮಿಲಿ ಇದಾಯಿತು. ಬಟ್ ನನ್ನ ಸಾಂಗ್ನ ಇಷ್ಟಪಟ್ಟು ಒಬ್ಬ ಹೊಸಬನ ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತೊಗೊಂಡಿದ್ದೆ ನಮ್ಮ ವೇಲು ಸರ್. ಸೊ ಲಹರಿ ಸಂಸ್ಥೆ ಸರ್, ನಾನು ಬದುಕಿರೋವರೆಗೂ ಲಹರಿ
ಸಂಸ್ಥೆಗೆ ನಾನು ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಬ್ಬ ಹೊಸಬ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕೊಟ್ಟು ತಗೊಂಡಿದ್ರೆ ಥ್ಯಾಂಕ್ ಯು ಸರ್. ಇದೇ ರೀತಿ ನನ್ನಂತ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅದೇ ಕಿರಣ್ ಸರ್ ಫಸ್ಟ್ ಫೋನ್ ಮಾಡಿದ್ರು, ಆಡಿಯೋ ಫಂಕ್ಷನ್ಗೆ ಸುದ್ದಿ ಬರಬೇಕು ಅಂತ. ನಾನು ಅದೇ ಹೇಳಿದೆ ಕಿರಣ್ ಸರ್ಗೆ, ಅಣ್ಣ ಕಬ್ಬಣದ ಅಂಗಡಿಯಲ್ಲಿ ಜೇನು ನೋಡೋಕೆ ಏನಣ್ಣ ಕೆಲಸ, ಆಡಿಯೋ ಫಂಕ್ಷನ್ಗೂ ನನಗೆ ಏನು ಸಂಬಂಧ ಅಂತ. ಇಲ್ಲ ಈ ಸರಿ ಹೀರೋಯಿನ್ಗಳೆಲ್ಲ ಬರ್ತಿದ್ದಾರೆ ಅಂದರು. ಹಂಗಾದ್ರೂ ಹೀರೋಯಿನ್ಗಳು ನೋಡೋಣ ಅಂತ ಬಂದೆ. ಕೇಳ್ಬೇಕಾದ್ರೆ ನಾನು ನೋಡೇ ಇಲ್ಲ ಪಾತ್ರ ಮಾಡೋಕೆ. ಇಲ್ಲಿ ಬಂದಾಗ ಕೇಳಿದೆ ನೀವು ಯಾರು ಅಂತ, ಈ ಸಿನಿಮಾ ಹೀರೋಯಿನ್ನು ಅಂದರು. ಹಂಗಾಗಿ ಅದಕ್ಕೆ ಆಡಿಯೋ ಫಂಕ್ಷನ್ಗೆ ಬರ್ತೀನಿ. ಸುಮಾರು ದಿನ ಕೆಲಸ ಮಾಡಿದ್ದೀನಿ ಈ ಸಿನಿಮಾಲಿ, ಬಟ್ ಹೀರೋಯಿನ್ ನೋಡೋ ಭಾಗ್ಯನೇ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ ಹಾಡು, ತುಂಬ ಖುಷಿ ಆಯಿತು ನನಗೆ. ಇದಕ್ಕಿಂತ ನಾನೇ ಬೇಕಿದ್ದ ಸಾಂಗ್ ತುಂಬ ಇಷ್ಟ. ಯಾಕೆಂದರೆ ಅದು ಎಲ್ಲರಿಗೂ ಏನನ್ಸುತ್ತೆ ಅದು ಪ್ಯಾಥೋ ಸಾಂಗ್ ಅಂತ, ಬಟ್ ವಿಲನ್ಗಳು ಆ್ಯಸ್ ಎ ವಿಲನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇ ನಮ್ಗೊಂಥರ ಸಂಭ್ರಮಿಸುವಂಥ ಸಾಂಗು. ನಮಗೆ ಹೀರೋಯಿನ್ ಒಟ್ಟಿಗೆ ಇರೋದು ನೋಡೋಕ್ಕಾಗಲ್ಲ, ಹೊಟ್ಟೆ ಉರಿ. ನೀವು ಯಾವುದೇ ಕಥೆಗಳು ನೋಡಿ, ಹೀರೋಯಿನ್ ಆ್ಯಕ್ಚುಲಿ ವಿಲನ್ ಅತ್ತೆ ಮಗಳು, ವಿಲನ್ ಅಕ್ಕನ ಮಗಳು, ಅಥವಾ ವಿಲನ್ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಇರ್ತಾರೆ, ಆದರೆ ಮದುವೆ ಆಗಕ್ಕೆ ಬಿಡಲ್ಲ. ಹಂಗೆ ಇದರಲ್ಲೂ ಒಂದು ಒಳ್ಳೆ ಪಾತ್ರ. ನಾನು ಮತ್ತು ಹೀರೋಯಿನ್ ಅವ್ರ ತಂದೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ. ನಮಗೆ ತುಂಬ ಪರಿಚಯಸ್ಥರು ಹುಡುಗಿನೇ ಈ ಸಿನಿಮಾದ ಹೀರೋಯಿನು. ಅಷ್ಟರಲ್ಲಿ ವೆಡ್ಡಿಂಗ್ ಶೋ ಅವ್ರು ಬಂದು ಟಾಕ ಹಾಕ್ತಾರೆ, ಸಿಗಲ್ಲ ನಮಗೆ. ಹಂಗಾಗಿ ಇವೇ ನಮಗೆ ಪ್ಯಾಥೋ ಸಾಂಗ್ ಥರ ಕಾಣ್ತಿರುತ್ತೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡು. ನಾನು ಸದನ ಶ್ರೀಧರ್ ಸರ್ ಹತ್ರ ಹೇಳ್ತಿದ್ದೆ, ಸರ್ ಬ್ಯೂಟಿಫುಲ್ ಸಾಂಗು ಸರ್. ನಂಗೆ ಅಷ್ಟೊಂದು ಹಾಡಿನ ಬಗ್ಗೆ ಅದೆಲ್ಲ ಗೊತ್ತಾಗಲ್ಲ, ಬಿಕಾಸ್ ನಾವು ಕೆಲಸಗಳೇ ಮಾಡಿಲ್ಲ ಅದ್ರ ಮೇಲೆ. ಬಂದ್ವಾ, ಹೊಡೆದಾಡ್ವಾ, ವಧೆ ತಿಂದ್ವಾ, ಕೊನೆಗೆ ಸೋತ್ ಹೀರೋಯಿನ್ ಕೈ ನೀರು ಕೈಲಿ ಕೊಟ್ಟು ಹೋದ್ವಾ, ಇದೇ ಮಾಡ್ಕೊಂಡು ಬಂದಿರೋದು. ಬಟ್ ಇವತ್ತು ನಾನು ಹೇಳ್ದೆ ಸರ್ಗೆ, ಸರ್ ತುಂಬ ಖುಷಿ ಆಯ್ತು ಸರ್, ಈ ಸಾಂಗು ತುಂಬ ಚೆನ್ನಾಗಿದೆ. ಮೇಡಮ್ ತಿಂದಾಕ್ಬಿಟ್ಟಿದ್ದೀರ ಸಾಂಗಲ್ಲಿ, ತುಂಬ ಚೆನ್ನಾಗಿದೆ. ಡ್ಯಾನ್ಸು, ಕೊರಿಯೋಗ್ರಫಿ ಮೋನ ಮಾಡಿದ್ದು ಹೇಳಿದ್ರು, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಮತ್ತು ನಂದು ಕಾಂತಣ್ಣಂದು ಗುರು ಸರ್ದು ತುಂಬ ವರ್ಷಗಳ ಸಂಬಂಧ. ಅವ್ರು ಅಸ್ಟೆಂಟ್ ಆಗಿದ್ದಾಗಿಂದ ನಾನು ಜೂನಿಯರ್ ಆದಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಒಂದೊಂದು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದೀವಿ, ಖುಷಿ ಆಗುತ್ತೆ. ಪ್ರದೀಪ್ ಸರ್ ಥ್ಯಾಂಕ್ ಯು, ಫಸ್ಟ್ ಡೇಯಿಂದ ಸಪೋರ್ಟ್ ಮಾಡಿದ್ದೀರಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಮ್ಯಾಮ್. ತುಂಬಾ ಖುಷಿ ಆಗಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ತುಂಬ ಸಮಯ ಆದಮೇಲೆ ನನ್ನದೇ ಸಿನಿಮಾದ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದ ಇವೆಂಟ್ ಅಥವಾ ಪ್ರೆಸ್ ಮೀಟ್ಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಪರ್ಸ್ನಲ್ ಆಗಿ ತುಂಬ ಖುಷಿ ಇದೆ. ಆ್ಯಕ್ಚುಲಿ ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ಡೇಸ್ನೆಲ್ಲ. ಎಲ್ಲರಿಗೂ ಮದುವೆ ಮಾಡಿಸ್ತೀನಿ ಅಂತ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ನಾನೇ ಆಗ್ಬಿಟ್ಟೆ ಅಷ್ಟೇ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಕಾಂತ ಅಕ್ಕನಲ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಬಗ್ಗೆ ಹೀರೋ ಕಿರಣ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ. ಅದಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್. ಯೂಶಲಿ ಆರ್ಟಿಸ್ಟ್ಗಳಿಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಸಮ್ವೇರಿಂಗ್ ನಾವು ಕೂರೋದು, ನಿಲ್ಲೋದು, ಡೈಲಾಗ್ ಹೇಳೋದಕ್ಕೂ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನನಗೆ ಕಂಪ್ಲೀಟ್ ಫ್ರೀಡಮ್ನ ಡೈರೆಕ್ಟರ್ ಕೊಟ್ಟಿದ್ರು. ಸೊ ಅದಕ್ಕೆ ನನ್ನ 100% ಎಫರ್ಟ್, ಜಸ್ಟಿಸ್ನ ಈ ಕ್ಯಾರೆಕ್ಟರ್ಗೆ ಕೊಡೋಕ್ಕಾಯ್ತು. ಆ್ಯಂಡ್ ನಮ್ಮ ಕಿರಣ್ ಅವರು ಈ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಐನೋ ಎಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ ಅಂತ, ಪ್ರೊಡ್ಯೂಸರ್ನ ಹಿಡಿದು ಮಾಡೋಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಬಟ್ ಅವರೇ ಇದರಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಕೋಬೋದಿತ್ತು. ಸಮ್ವೇರ್ ಹಿ ಥಾಟ್, ನನಗೆ ಗೊತ್ತಿಲ್ಲ, ಮೇ ಬಿ ರಾಧಿಕಾ ಪಂಡಿತ್ ಮ್ಯಾಮೆ ಲಾಸ್ಟ್ ಅನಿಸುತ್ತೆ ಜನ್ರೇಷನ್, ಅಂದರೆ ಆ ಥರ ಒಂದು ಸಿನಿಮಾಗಳು ಒಂದು ಫೀಮೇಲ್ ಮೇಲೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಪಾತ್ರನ ಕೊಟ್ಟು ನಿಭಾಯಿಸ್ತಿದ್ದಂಥದ್ದು ತುಂಬ ಗ್ಯಾಪ್ ಆಗಿದೆ. ನಾನು ಎಲ್ಲೂ ಅತಿ ಹೆಚ್ಚಾಗಿ ನೋಡ್ತಾ ಇಲ್ಲ ಆ ಥರ ಸಿನಿಮಾಗಳು. ಸೊ ಈ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ಳೋದ್ರ ಬದಲು ಒಂದು ಹೀರೋಯಿನ್ ಅನ್ನೋದಕ್ಕಿಂತ ಆ ಪಾತ್ರ ಜನಕ್ಕೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥ ಪಾತ್ರನ ನನ್ನ ಮೇಲೆ ಬಿಟ್ಟಿದ್ರು. ಅಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ಕೊಟ್ಟಿದ್ರು. ಐ ರಿಯಲಿ ಹೋಪ್ ಆ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ, ಯಾವುದಕ್ಕೂ ಮೋಸ ಮಾಡಿಲ್ಲ ಅಂತ ಐ ಗೆಸ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಒಂದು 2 ಸರಿ ಕಾಣಿಸ್ಕೊಂಡಿದ್ದಷ್ಟೇ ಸೆಟಲ್ಲಿ. ನಾನು ಇವತ್ತೇ ನೋಡ್ತಾ ಇರೋದು ಅವ್ರನ್ನ. ಐ ಥಿಂಕ್ ಸಿನಿಮಾಗೆ ಏನೇನು ಬೇಕೋ ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ತಮಿಳು, ತೆಲುಗು ಎಲ್ಲ ಕಡೆ ಈ ಸಿನಿಮಾನ ತೊಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ನಾನು ಕಾಣಿಸ್ಕೊಳ್ತೀನಿ, ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಹೀರೋ ನಮ್ಮ ಶ್ರೀಧರ್ ಸರ್. ಐ ಥಿಂಕ್ ಸರ್ ನಾನು ನಿಮ್ಮ ಜೊತೆ 2ನೇ ಸರಿ ಕೆಲಸ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ಈ ಸಿನಿಮಾದ ಸಾಂಗ್ ಈ ಮಟ್ಟಕ್ಕೆ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೇಷನ್ ಮೀರಿ ಶ್ರೀಧರ್ ಸರ್ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಲೈಫ್ ಟೈಮ್ ನಮಗೆ ಚೆರಿಷ್ ಮಾಡುವಂಥ ಸಾಂಗ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಕವಿರಾಜ್ ಸರ್ ಬರ್ತಿದ್ದಂಗೆ ಅವರು ಇಂಟ್ರಡ್ಯೂಸ್ ಮಾಡಿಸ್ಕೊಂಡ್ರು, ಬರಹಗಾರರು ಅಂತ. ಸಾರಿ ಸರ್, ನೀವೆಲ್ರಿಗೂ ಗೊತ್ತಿದ್ದೀರಾ, ನಾವು ಪರಿಚಯ ಮಾಡ್ಕೋಬೇಕು ನಮ್ಮ ಬಗ್ಗೆ. ಆ್ಯಂಡ್ ಅವರ ಬರವಣಿಗೆ ಬಗ್ಗೆ ಹೇಳೋದೇ ಬೇಡ, ಅವರ ಬಿಗ್ ಫ್ಯಾನ್ ನಾನು ಅವರ ಬರವಣಿಗೆಗೆ.
ನಮ್ಮ ಸಿನಿಮಾಗೆ ಸ್ಪೆಷಲಿ ನನ್ನ ಸಾಂಗ್ಗೆ ತುಂಬ ಚೆನ್ನಾಗಿ ಲಿರಿಕ್ಸ್ನ ಕೊಟ್ಟಿದ್ದಾರೆ. ವೆರಿ ಆನರ್ ಅದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸರ್ ಸಿನಿಮಾದಲ್ಲಿ ನನ್ನ ಕೆಮಿಸ್ಟ್ರಿ ಹೀರೋಗಿಂತ ಜಾಸ್ತಿ, ಹೀರೋದ ಜೊತೆ ನೀವು ನೋಡ್ಬೋದು, ಬಟ್ ಹಿಂದ್ಗಡೆ ನಮ್ಮದು ಕೆಮಿಸ್ಟ್ರಿ ಜಾಸ್ತಿ ಇದ್ದಿದ್ದು ನಮ್ಮದು DOPದು. ಯಾಕೆಂತಂದರೆ ನಗಾಡ್ಕೊಂಡು ತಮಾಷೆ ಮಾಡಿಕೊಂಡು ಕಾಲು ಹೇಳ್ಕೊಂಡು ಎಷ್ಟು ಫನ್ ಮಾಡ್ತಾ ಇದ್ವಿ ಅಂತ ಅಂದರೆ, ಅದೇ ಜಾಸ್ತಿ ಮದುವೆ ಬಗ್ಗೆ ಇಬ್ರು ಕಿತ್ತಾಡ್ತಾ ಇದ್ವಿ. ಇಲ್ಲ ಮದುವೆ ಹಾಗೆ ಹೀಗೆ, ಹುಡುಗಿ ನೋಡೋದು ಹುಡುಗನ ನೋಡೋದು ಹಿಂಗೆ ಅಂದ್ಕೊಂಡು ತುಂಬ ಲವಲವಿಕೆಯಲ್ಲಿ ಒಂದು ಸೆಟ್ನ ಅಟ್ಮಾಸ್ಫಿಯರ್ನ ನನಗೆ ಚೆನ್ನಾಗಿ ಇಡೋದಕ್ಕೆ ಹೆಲ್ಪ್ ಮಾಡಿದ್ದು, ನನ್ನ ಜೊತೆ ಮಗುವಾಗಿ ಇದ್ದಿದ್ದು ನಮ್ಮ DOP ಸರ್. ಗುರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಸಿನಿಮಾಟೋಗ್ರಫರ್. ಆ್ಯಂಡ್ ನಮ್ಮ ಯುಕ್ತ ಈ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ಇದೆ, ತುಂಬ ಚಾಲೆಂಜಿಂಗ್ ಆಗಿದೆ ಅದು. ಕೆಲವೊಂದು ಪಾತ್ರನ ನಿಭಾಯಿಸೋಕ್ಕೆ ಆ ಬೋಲ್ಡ್ನೆಸ್ ನಮ್ಮಲ್ಲೂ ಇರಬೇಕಾಗುತ್ತೆ. ಯುನೋ ಎಲ್ಲದನ್ನು ಮಾಡೋಕ್ಕಾಗಲ್ಲ, ಧೈರ್ಯ ಬರೋದಿಲ್ಲ. ಸೊ ಕೆಲವೊಂದು ಇಂಟೆನ್ಸ್ ಪಾತ್ರಗಳ ಈ ಸಿನಿಮಾದಲ್ಲಿ ಆ ಥರದ್ದೊಂದು ಪಾತ್ರ ಇದೆ, ತುಂಬ ಚೆನ್ನಾಗಿದೆ. ಈ ಸಿನಿಮಾನ ಒಂದು ನೆಕ್ಸ್ಟ್ ಅಂದರೆ ಬೇರೆ ಥರ ಹೇಳೋದು ತೋರ್ಸೋಕೆ ಹೋಗೋದೇ ಆ ಪಾತ್ರದಿಂದನೇ ಒಂದು ಟ್ವಿಸ್ಟ್ ಸಿಗೋವಂಥದ್ದು. ಆ ಪಾತ್ರನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ನಮ್ಮ ಕಾಕ್ರೋಚ್ ಅವರು ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸೆಟ್ಟಲ್ಲಿ ಆ್ಯಕ್ಚುಲಿ ತುಂಬ ಸರಿ ನೋಡಿದ್ದಾರೆ. ಒಂದು ಫೈಟಲ್ಲಿ ನನ್ನಿಂದನೇ ಫೈಟ್ ಆಗುತ್ತೆ, ಅಲ್ಲೇ ಇದ್ದಾರೆ, ಎಷ್ಟೊಂದು ದಿನ ನೋಡಿದ್ದಾರೆ, ನೋಡೇ ಇಲ್ಲ, ಇವಾಗ ನೋಡೋಕೆ ಬಂದಿದ್ದೀನಿ ಅಂತ ಅಲ್ವಾ? ಮತ್ತೆ ಇಲ್ಲ ಹಾಗೇನಿಲ್ಲ, ತುಂಬ ಚೆನ್ನಾಗಿ ಅವ್ರನ್ನು ಅವ್ರ ಬಗ್ಗೆ ಹೇಳೋದೇ ಬೇಡ. ವಿಲನ್ ಕೆಲವೊಂದು ಪಾತ್ರ ಅಂತ ಬಂದರೆ ಅವ್ರು ಅದನ್ನು ತಿಂದು ಹಾಕಿರ್ತಾರೆ. ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದನ್ನು ಬೇಡ ಅನ್ಕೊಂತೀನಿ. ಥ್ಯಾಂಕ್ ಯು ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ. ಆ್ಯಂಡ್ ಐ ಥಿಂಕ್ ಲಹರಿ ಮ್ಯೂಸಿಕ್ ನಮ್ಮ ಸಿನಿಮಾನ ತೊಗೊಂಡ್ರು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಹೇಳೋಕ್ಕಾಗಲ್ಲ ಹೆಸರನ್ನು, ಅವರು ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಈ ಸಾಂಗ್ ಬಗ್ಗೆ ಹೇಳೋದಾದರೆ ನನಗೆ ಏನೂ ನೆನಪಿಲ್ಲ, ಒಂದೇ ನೆನಪಿರೋದು ಈ ಸಾಂಗ್ ಶೂಟ್ ಮಾಡುವಾಗ ಆ್ಯಕ್ಚುಲಿ ನನಗೆ ತುಂಬಾ ಹುಷಾರಿರಲಿಲ್ಲ. ಹೈ ಫೀವರ್ ಅಂದರೆ ಎವ್ರಿ ಡೇ ನೈಟ್ ನಾನು ಅಡ್ಮಿಟ್ ಆಗಿ ಬೆಳಗ್ಗೆ ಎದ್ದು ಶೂಟ್ಗೆ ಹೋಗಿರೋದು. ಆ್ಯಂಡ್ ನಿಮ್ಗೆ ನಾನು ಹೇಳಿದ್ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಮೇ ಬಿ ಇವಾಗ ಗೊತ್ತಾಗ್ಬೋದು. ಆ ಕಣ್ಣಲ್ಲಿ ಆ ಸ್ವೆಲ್ಲಿಂಗ್, ಕೈಯಲ್ಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗೋಗ್ಬಿಟ್ಟಿತ್ತು, ಚುಚಿ. ಯಾಕೆಂದರೆ ಬೆಳಗ್ಗೆ ಶೂಟ್ಗೆ ಹೋಗಬೇಕು ಅಂತ ಅಂದರೆ ಇವತ್ತು ನೈಟ್ ನಾನು ರೆಡಿ ಆಗಬೇಕಿತ್ತು. ಡಾಕ್ಟರ್ ತುಂಬ ಬೈತಾ ಇದ್ರು ವಾಟ್ ಯು ಆರ್ ಡೂಯಿಂಗ್ ಅಂತ. ಬಟ್ ಸಮ್ವೇರ್ ಆ ರಿಸ್ಕ್ನ ತೊಗೊಂಡಿದ್ದಕ್ಕೆ ಅದು ಸ್ಕ್ರೀನ್ ಮೇಲೆ ಇವತ್ತು ಕಾಣಿಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಇಡೀ ಟೀಮ್ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಅವತ್ತು ಹೇಳಿದ್ರು ಎಲ್ಲ ಪ್ಯಾಕಪ್ ಮಾಡಿಸ್ಬಿಡೋಣ ಎಲ್ಲ. ನಮ್ಮ ಮೋಹನ್ ಮಾಸ್ಟರ್ ಆ್ಯಕ್ಚುಲಿ ಹೊರಟಿದ್ರು, ಈ ಸಿನಿಮಾ ಕೊರಿಯೋಗ್ರಾಫ್ ಮಾಡಿರೋದು ಅವ್ರು ಹೊರಟಿದ್ರು. ಆ್ಯಕ್ಚುಲಿ ನಾನು ಇಲ್ಲ, ಎಲ್ಲರೂ ಬರ್ತಾ ಇದ್ದಾರೆ, ಅದಿಂಗೆ ನನಗೆ ಒಬ್ಬಳಿಂದ ಇಡೀ ಸಿನಿಮಾ ಸ್ಕೆಡ್ಯೂಲ್ ಪ್ಯಾಕಪ್ ಆಗುತ್ತೆ ಅಂತ ಅಂದರೆ ಅದೊಂಥರ ಗಿಲ್ಟ್ ನನಗೆ ಯಾವಾಗಲೂ ಇರುತ್ತೆ. ಇದೆಲ್ಲ ಆಗೋದು ಬೇಡ, ಅಲ್ಲಿ ಹ್ಯಾಂಡಲ್ ನಾನು ಐ ಕ್ಯಾನ್ ಅಂತ ಹೇಳಿ ಕಿರಣ್ಗೆ ಹೇಳಿದೆ. ಸೊ ಇಡೀ ಟೀಮ್ ಮೋಹನ್ ಮಾಸ್ಟರು ಲೈಟಿಂಗ್ ಆಗಿ ಪ್ರತಿಯೊಂದು ಮಾನಿಟರು ಆಗಿ ಆ ಶಾರ್ಟ್ ಕಂಪ್ಲೀಟ್ ರೆಡಿ ಆದಮೇಲೆ ನನಗೆ ಕರೀತಾ ಇದ್ರು. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಟೀಮ್ ನನಗೆ ಈ ಸಾಂಗ್ ಶೂಟ್ ಮಾಡುವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಲ್ಲಿ ನಾವು ಏನೋ ಒಂದು ಜನಗಳಿಗೆ ನೋಡ್ತಾ ಇರೋ ಪ್ರೇಕ್ಷಕರು ಕನೆಕ್ಟ್ ಆಗ್ತಿದೆ ಅಂತ. ಸೊ ಆ ಜರ್ನಿನಲ್ಲಿ ಲೇಖ ಅವರು ಅವರೇ ಹೇಳಿದ್ರು ಈಗ. ಸೊ ಅಂದರೆ ಅಷ್ಟು ಹೈ ಫೀವರ್ ಇದ್ದಾಗ ನಾವೆಲ್ಲ ಅಲ್ಲಿ ಚಿಕ್ಕಮಗಳೂರಲ್ಲಿ ಅಂದರೆ ಫ್ಲಕ್ಚುಯೇಟ್ ಆಗ್ತಾ ಇತ್ತು. 2 ದಿವಸ ಫೈಟ್ ಮಾಡಬೇಕು ಅಂತ ಹೋದವರು ಮಳೆ ಬಂದು ನಾವು ಇಡೀ ಪ್ಯಾಕಪ್ ಮಾಡ್ಕೊಂಬರ್ಬೇಕಾದಂಥ ಅನಿವಾರ್ಯತೆ ಆಯಿತು. ಸೊ ಅದನ್ನು ಮತ್ತೆ ಇನ್ನೆಲ್ಲೋ ಮಾಡಿದ್ರು. ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ರೂ ಸಹ ಅಷ್ಟು ಜನ ಡ್ಯಾನ್ಸರ್ಸು ಮತ್ತು ಆರ್ಟಿಸ್ಟ್ಗಳಿದ್ದಾಗ ಸೊ ಅವರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಲೇಬೇಕು. ಅದರಲ್ಲಿ ಹ್ಯಾಟ್ಸ್ ಆಫ್ ಟು. ಯಾಕೆಂದರೆ ಬರೀ ಹಾಡಷ್ಟೇ ಅಲ್ಲ, ನನ್ನ ಲಕ್ಕು ಅಂತ ಅಂತೀನಿ. ಒಬ್ಬ ನಿರ್ದೇಶಕನಿಗೆ ನಾವೇನೇ ಹೇಳ್ಬೋದು ಅದನ್ನು ಅರ್ಥ ಮಾಡ್ಕೊಂಡು ಅನುಭವಿಸೋದಿದೆಯಲ್ಲ, ಅದನ್ನು ಅಭಿನಯಿಸೋದಿದೆಯಲ್ಲ, ಸೊ ಅದು ಕಲಾವಿದರಿಗಿರುವಂಥ ಸಾಮರ್ಥ್ಯ. ಅದರಲ್ಲಿ ಕಿರಣ್ ಅವರಾಗಿರ್ಬೋದು ಅಥವಾ ಲೇಖ ಅವರು, ಯುಕ್ತ ಅವರು, ಇವ್ರ ಪಾತ್ರನೂ ಅಷ್ಟೇ. ಯಾಕೆಂದರೆ ಆ ಸಿನಿಮಾ ಬಗ್ಗೆ ಮಾತಾಡೋದು ತುಂಬ ಇದೇ ವಿಷಯ ಇಷ್ಟಿದೆ. ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಜಲ್ಸ ಇರುವುದೆಲ್ಲ ಬಿಟ್ಟು ಮತ್ತೆ ಲೈಫ್ ಟುಡೇ 3 ನೀವು ನಾವು ನಮ್ಮ ನಂಬಿಕೆನ ನೀವು ಅಂದರೆ ಉಳಿಸ್ತಾ ಹೋಗ್ತಾ ಇದ್ದೀರಲ್ಲ ಸರ್, ಅದು ಇನ್ನೂ ಸಿನಿಮಾ ಮೇಲೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ಶ್ರೀಧರ್ ಸರ್ ಅವ್ರ ಜೊತೆ ಕಂಪೋಸಿಂಗ್ ಅಂತ ಅಂದರೆ ಕಿರಣ್ ಸರ್ ಹೇಳ್ದಾಗೆ ಅಂದರೆ ಅದು ಹೇಗೆ ಹೇಳೋದು, ನಾವು ಎಲ್ಲಿ ಸರ್ ಎಲ್ಲಿ ಟ್ಯೂನ್ ಮಾಡ್ದೋ ಏನು. ಹೌದೌದು. ಸೊ ಅಂದರೆ ಸಂಗೀತ ಹುಟ್ಟೋದು ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣ ತಾಳ ಮೇಳಗಳು ಕೂಡ ಬರಲ್ಲ. ಅದಕ್ಕೊಂದು ಮನಸ್ಸುಗಳು ಬೆರಿಬೇಕು, ಆ ಕತೆ ಕನೆಕ್ಟ್ ಆಗಬೇಕು. ಸೊ ಆ ಮನಸ್ಸುಗಳು ಹೇಗೆ ಅಂತಂದ್ರೆ ಎಲ್ಲೆಲ್ಲೋ ಜಸ್ಟ್ ಏನಂದರೆ ಫಸ್ಟು ಸ್ಟುಡಿಯೋಗೆ ಹೋದರೆ ಊಟ ಮಾಡೋಣ ಅಂತಾರೆ ಅವರು, ಆಮೇಲೆ ಕೆಲಸ ಅಂತ ಅಂತಾರೆ.
ಸೊ ಆ ರೀತಿಯಲ್ಲಿ ಆದಂಥ ಇಡೀ ಚಿತ್ರದ ಆಲ್ಬಮು ಅದ್ಭುತವಾಗಿ ಬಂದಿದೆ. ನನಗಂತೂ ಒಬ್ಬ ಡೈರೆಕ್ಟರ್ ಆಗಿ ನಾನು ಫಸ್ಟು ಲಿರಿಸಿಸ್ಟ್ ಆಗಿ ಇಂಡಸ್ಟ್ರಿಗೆ ಬರಬೇಕು ಅಂತ 25 ವರ್ಷದಿಂದ ಕನಸು ಕಾಣ್ತಿದ್ದವನು. ಸೊ ಇವತ್ತು ನನ್ನ ಸಿನಿಮಾ ಹಾಡುಗಳು ಒಂದು 10 ಜನಕ್ಕೆ ಕೇಳೋವಂಗೆ ಸಿಗ್ತಾ ಇದ್ದಾವಲ್ಲ ಅನ್ನೋದು ಅದೇ ನನ್ನ ಗೆಲುವು.